ನಿಮಗೆ ಕಷ್ಟ ಆಗುತ್ತೆ ಭಗವದ್ಗೀತೆ ಹೇಳಕ್ ಕಷ್ಟ ಅಂತ ಹೇಳಿದ್ರೆ ನಾವಿದು ಹೇಳ್ಕೊಡ್ತೀವಿ. ಅದಕ್ಕೆ ಯಾವ ಹೇಳಿದೀವಿ ಮೊದಲೇ, ಯಾವ ಮಿತಿ ಇಲ್ಲ, ಯಾವ ಬಂಧನ ಇಲ್ಲ. ಅದಕ್ಕೆ ಜಾತಿ, ಕುಲ, ಗೋತ್ರ, ಮತ ಯಾವುದೂ ಇಲ್ಲ. ನಮ್ಮಲ್ಲಿ ಮುಸ್ಲಿಮ್ಸ್ ಮಂದಿ ಯಾರು ನಮ್ಮಲ್ಲಿ ಬೆನಿಫಿಟ್ ಪಡ್ಕೊಂಡಿದ್ದಾರೆ. ವೆಂಕಟನಾರಾಯಣ ಅವರು ಓಂ ನಮೋ ಯೋಗೇಶ್ವರ ಮಂತ್ರ ಹೇಳಿ ಇತ್ತೀಚೆಗೆ ಗುಲ್ಬರ್ಗಾಯಿಂದ ನಾವು ಬರುವಾಗ ಟ್ರೈನ್ನಲ್ಲಿ ಒಬ್ಬ ಮುಸ್ಲಿಂ ವ್ಯಕ್ತಿಗೆ, ಸಿವಿಲ್ ಇಂಜಿನಿಯರ್ ಡ್ರಾಫ್ಟ್ಮನ್ ಅವರು, ಅವ್ರಿಗೆ ಸಡನ್ ಹಾರ್ಟ್ ಅಟ್ಯಾಕ್ ಆಯ್ತು. ಟ್ರೈನ್ ಮಲ್ಕೊಂಡಾಗ ಬರ್ತಲ್ಲಿ ಮಲಗಿದಾಗ ಹಾರ್ಟ್ ಅಟ್ಯಾಕ್ ಆದಾಗ ಅವ್ರನ್ನ ಟ್ರೀಟ್ ಮಾಡಿ ಮಂತ್ರ ಜಪ ಮಾಡಿಕೊಂಡು 15 ನಿಮಿಷ ಅವ್ರನ್ನ ಟ್ರೀಟ್ ಮಾಡಿದ್ದಾರೆ. ಅವರು ರಿಕವರ್ ಆಗಿ ಬೆಂಗಳೂರು ನಾನು ತಲುಪಿನೋಲ್ಲ ಅಂತ ನನಗೆ ನಂಬಿಕೆ ಇರಲಿಲ್ಲ. ಇದು ಏನು ಮಂತ್ರ ಮಾಡಿದ್ರಿ ನೀವು, ವಿಶೇಷ ಆಗಿದೆ ನನಗೆ ಅಂತ ಹೇಳಿ ಅವರು ಫೋಟೋ ಕಾರ್ಡ್ ಇಸ್ಕೊಂಡು ಮಂತ್ರ ಜಪ ನಾನು ಮಾಡ್ತೀನಿ ಅಂತ ಹೇಳಿ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀನಿ ಅಂತ ಹೇಳಿ ಆ ಫೋಟೋ ತಗೊಂಡೋಗ್ಯಾರ. ಸೊ ಇಷ್ಟು ವಿಶೇಷ ಸಾಧ್ಯ ಆಗುತ್ತೆ. ಭಗವದ್ಗೀತೆ ಕೃಷ್ಣ ಬೋಧನೆ ಮಾಡಿದ್ದು ಹಿಂದೂಗಳಿಗೆ ಮಾತ್ರ ಅಲ್ಲ, ಕ್ರಿಶ್ಚಿಯನ್ರಿಗಲ್ಲ, ಜೈನರಿಗಲ್ಲ, ಮುಸ್ಲಿಮ್ಸ್ಗಲ್ಲ, ಮಾನವರಿಗೆ ಮಾತ್ರ. ಯಾರು ಮನುಷ್ಯರು ಅದನ್ನು ಉಪಯೋಗ ಪಡ್ಕೊಳ್ತಾರೋ, ಯಾರಿಗೆ ಮನಸ್ಸಿಗೆ ನೆಮ್ಮದಿ, ಶಾಂತಿ, ಸುಖ ಬೇಕು ಅನ್ಸುತ್ತೋ ಅಂತಹ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮಾಡಕ್ಕೆ ಸಾಧ್ಯ ಇದೆ. ಇದಕ್ಕೆ ವಯಸ್ಸಿನ ಭೇದ ಇಲ್ಲ. ಯಾವ ಸಂಸ್ಕಾರ ಇಲ್ಲದೇ ಇರುವಂಥ ವ್ಯಕ್ತಿ ಕೂಡ, ಪರಮ ಪಾಪಿ ಚಂಡಾಲನಿಂದ ಹಿಡಿದು ಪರಮ ಯೋಗಿ ಸಂತನವರೆಗೂ ಕೂಡ ಭಗವದ್ಗೀತೆ ರೀಚ್ ಆಗುತ್ತೆ. ಕೃಷ್ಣ ಅವರಿಗೆ ಅನುಗ್ರಹ ಮಾಡ್ತಾನೆ. ಇದು ವಿಶೇಷವಾಗಿದೆ. ಇಂಥ ಭಗವದ್ಗೀತೆಯಲ್ಲಿ ನಮಗೆಲ್ಲರೂ ಗೊತ್ತಿರುವಂಥದ್ದು. ಆದರೆ ಇನ್ನೊಂದು ವಿಶೇಷ ಇದೆ. ಗೀತಾ ಫಾರ್ ಮ್ಯಾನೇಜ್ಮೆಂಟ್ ಅಂತ ಇತ್ತೀಚೆಗೆ ಪುಸ್ತಕಗಳು ಬರ್ತಾ ಇದ್ದಾವೆ. ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಅಲ್ಲಿ ಎಕ್ಸಿಕ್ಯೂಟಿವ್ಸ್, ಕಾರ್ಪೊರೇಟ್ ಎಕ್ಸಿಕ್ಯೂಟಿವ್ಸ್ ಭಗವದ್ಗೀತೆನ ಪ್ರೇರಣೆ ಪಡ್ಕೊಳ್ತಿದ್ದಾರೆ. ಅದರ ಸೂತ್ರಗಳಿಂದ ಉಪಯೋಗ ಪಡ್ಕೊಳ್ತಿದ್ದಾರೆ. HR ಟೆಕ್ನಿಕ್ಸ್, ಹ್ಯೂಮನ್ ರಿಲೇಷನ್ ಟೆಕ್ನಿಕ್ಸ್ ಇದೆ, IPR ಸ್ಕಿಲ್ಸ್ ಇದೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಟೆಕ್ನಿಕ್ಸ್ ಭಗವದ್ಗೀತೆಯಲ್ಲಿ ಇದೆ. ಅದನ್ನು ವಿಶೇಷವಾಗಿ ಲೇಖನ ಮಾಲೆಯನ್ನು ಶುರು ಮಾಡ್ತಾ ಇದ್ದೀನಿ. ನಾಳೆ ಏಪ್ರಿಲ್ 1ನೇ ತಾರೀಕಿಂದ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಒಂದು ಅಂಕಣ ಶುರು ಆಗುತ್ತೆ. ಅದೊಂದು 30 ದಿನಗಳ ಕಾಲ ಬರ್ಕೊಡ್ತಾ ಇದ್ದೀನಿ. ಹಾಗೆ ಭಗವದ್ಗೀತೆ ಮೇಲೆ ಗೀತಾ ಅಂತರಂಗ ಅಂತ ಹೇಳಿ ಸರಳವಾಗಿ ಸಾಮಾನ್ಯರಿಗೆ ಅರ್ಥ ಆಗುವಂಥ ವಿಶೇಷವಾದ ಒಂದು ಭಾಷೆಯನ್ನು ಬರೀಬೇಕು ಅಂತ ಮನಸ್ಸು ಮಾಡಿದ್ದೀನಿ. ಭಗವದ್ಗೀತೆಯಲ್ಲಿ ನಾವು ಮಾಡಿದಂಥ ರಿಸರ್ಚು ನಮಗೆ ಫಲ ಕೊಟ್ಟಿದೆ. ಇದನ್ನು ಇತ್ತೀಚೆಗೆ ನಾವು ಇನ್ನೊಂದು ಪ್ರೆಸ್ ನೋಟ್ ಕೊಡಬೇಕಂತ ಸಂಕಲ್ಪ ಮಾಡಿದ್ದೀವಿ. ಏಡ್ಸ್, ಕ್ಯಾನ್ಸರ್, ಕಿಡ್ನಿ ಫೇಲ್ಯೂರ್ ಆಗಿರೋ ಪೇಷಂಟ್ಸು, ಹಾರ್ಟ್ ಪೇಷಂಟ್ಸು, ಆನಂತರ ಮೆಂಟಲ್ ಪೇಷಂಟ್ಸು, ಈ 5 ಕ್ಯಾಟಗರಿ ಮೇಲೆ ಸಾವಿರಾರು ಜನಗಳ ಕೇಸ್ ಹಿಸ್ಟ್ರಿ ತೊಗೊಂಡು, ಪೇಷಂಟ್ಸ್ನ ತೊಗೊಂಡು ಈ ಮಂತ್ರ ಜಪ ಭಗವದ್ಗೀತೆ ಚಾಂಟಿಂಗ್ ಹೇಳ್ಕೊಟ್ಟು, ಭಗವದ್ಗೀತೆ ಚಾಂಟಿಂಗ್ ಎಷ್ಟೋ ಜನಕ್ಕೆ ಆಗಲ್ಲ, ಆದರೆ ಮಂತ್ರ ಜಪ ಇಟ್ ಇಸ್ ಪಾಸಿಬಲ್. ಅವರ ಪರವಾಗಿ ನಾವು ಚಾಂಟ್ ಮಾಡಿ ವಿಶೇಷವಾಗಿ ಶಕ್ತಿಪಾದ ದೀಕ್ಷೆಯನ್ನು ಅವರಿಗೆ ಕೊಟ್ಟು ಅದನ್ನು ಪ್ರಯೋಗ ಮಾಡಿ ಅದನ್ನು ದಾಖಲೆ ಮಾಡಬೇಕು ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ. ಹಾಗಾಗಿ ಅದು ಬಹುಶಃ ಅಫಿಷಿಯಲ್ ಆಗಿ ಹೊರಗೆ ಬರಲಿ ಆ ರೀತಿ ಅಂತ ಹೇಳಿ ಸುಮಾರು 1 ವರ್ಷಗಳ ಕಾಲ ಅದನ್ನು ಪ್ರಯೋಗ ಮಾಡಬೇಕು ಅಂತ ನಾವು ಮಾಡ್ಕೊಂಡಿದ್ದೀವಿ. ತಮಗೆ ಪರಿಚಯ ಇರುವಂಥ ಸಂಘ ಸಂಸ್ಥೆಗಳು ಯಾರಿದ್ರು ಕೂಡ ನಿಮಗೆಲ್ಲ ಬಹುಶಃ ಕಾರ್ಡ್ ಸಿಕ್ಕಿರ್ಬೋದು. ನಮ್ಮ ಟೆಲಿಫೋನ್ ನಂಬರ್ಗೆ ಅವ್ರ ಮಾಹಿತಿ ಕೊಡಿ. ಯಾವ NGO ಆದರೂ ಪರವಾಗಿಲ್ಲ, ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಆದ್ರೂ ಪರವಾಗಿಲ್ಲ, ಅಥವಾ ಯಾರೇ ವ್ಯಕ್ತಿಗಳಿದ್ರು ಕೂಡ ಅವ್ರನ್ನ ಮಾತ್ರ ಕಳಿಸ್ಕೊಡಿ. ಅವ್ರಿಗೆ ಬೇಕಾದಂಥ ವಿಚಾರ ನಾವು ಹೇಳ್ಕೊಡ್ತೀವಿ. ಖಂಡಿತ ಮಂತ್ರಕ್ಕೆ ಮಾವಿನಕಾಯಿ ಉದುರತ್ತೆ. ಈ ಕಾಲದಲ್ಲೂ ಕೂಡ ನಾವು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಕೇವಲ ಮಂತ್ರದಿಂದ ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್ ನಮ್ಮ ಶರೀರಕ್ಕೆ, ಅಲೋಪತಿ ಮೆಡಿಸಿನ್ ತೊಗೊಂಡ್ರೆ ಏನು ಮಾಡ್ತೀವಿ, ಕೆಲವು ವರ್ಷಗಳು ಸ್ವಲ್ಪ ಶಮನ ಕೊಡುತ್ತೆ. ಆನಂತರ ಅದಕ್ಕೆ ಬೇರೆ ಬೇರೆ ಸೈಡ್ ರಿಯಾಕ್ಷನ್, ಸೈಡ್ ಎಫೆಕ್ಟ್ಸ್ ಶುರುವಾಗಿ ಒಂದು ಕಾಯಿಲೆ ವಾಸಿ ಮಾಡೋಕ್ಕೆ ಇನ್ನೊಂದು ಕಾಯಿಲೆ ಶುರು ಆಗುತ್ತೆ. ಅದು ವಾಸಿ ಮಾಡೋಕ್ಕೆ ಇನ್ನೊಂದಿಷ್ಟು ಔಷಧಿ ಮಾತ್ರೆಗಳು. ಇಂತಹ ಸಮಸ್ಯೆಗಳಿಂದ ತುಂಬಾ ನೊಂದ್ಕೊಂಡು ಬಹಳ ಜನ ನನ್ನ ಹತ್ರ ಬರ್ತಾರೆ. ಅಂಥವ್ರಿಗೆಲ್ಲ ನಾವು ಕೊಡುವಂಥ ಒಂದೇ ಒಂದು ದಿವ್ಯ ಔಷಧ ಅಂತ ಹೇಳಿದ್ರೆ ಕೃಷ್ಣನ ಮುಂದೆ ಇಟ್ಟಂಥ ತುಳಸಿ. ಶ್ರದ್ಧೆ ಭಕ್ತಿಯಿಂದ ಅವ್ರವ್ರ ಮನೆಗಳಲ್ಲಿ ಬೆಳೆಯುವಂಥ ತುಳಸಿ ಗಿಡವನ್ನು, ಅದರ ಒಂದು ಹೆಸಳನ್ನು ಕಿತ್ತು ತೊಳೆದು ನೀರಲ್ಲಿ, ಶುದ್ಧ ನೀರಲ್ಲಿ ತೊಳೆದು ಕೃಷ್ಣನ ಮುಂದೆ ಹಾಕಿ ನಿಮ್ಮ ಶರೀರಕ್ಕೆ ಅದನ್ನು ತಗೊಳ್ಳಿ. ಅಷ್ಟೇ ನಾವು ಕೊಡೋ ತುಳಸಿ ತೀರ್ಥವನ್ನು ತಗೊಳ್ಳಿ. ತುಳಸಿ ದಳವನ್ನು ನಿಮ್ಮ ಶರೀರಕ್ಕೆ ಹಾಕೊಳ್ಳಿ. ಅದು ಬಿಟ್ಟರೆ ಹೆಚ್ಚಿನ ಔಷಧಿ ಬೇಕಿಲ್ಲ ಅಂತೇಳಿ ನಾವು ಕೊಟ್ಟಿದ್ದೀವಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಿಮ್ಮ ಕೈಲಿ ಪ್ಯಾಂಪ್ಲೆಟ್ಗಳು ನೋಡಿದ್ರೆ ಕೆಲವಾರು ಮಾತ್ರ ಕೊಟ್ಟಿದ್ದೀವಿ. ಅಂತಹ ಸಾವಿರಾರು ಉದಾಹರಣೆಗಳು ನಮ್ಮಲ್ಲಿದೆ. ಏನೆಲ್ಲ ವಿಚಿತ್ರಗಳಿದೆ ಅಂತಹ ಕಾಯಿಲೆಗಳು, ಅನ್ಡಯಾಗ್ನೋಸ್ ಡಿಸೀಸಸ್, ಡಾಕ್ಟರ್ಗಳು ಕೈ ಬಿಟ್ಟಂಥ ಕೇಸು, ಮೆಡಿಕಲಿ ಡಿಸ್ಕಾರ್ಡೆಡ್ ಕೇಸಸ್, ಅಂಥದ್ರ ಮೇಲೆ ನಾವು ಪ್ರಯೋಗ ಮಾಡಿ ತೊಗೊಂಡಿದ್ದೀವಿ. ಸೊ ಇದು ಕೆಲಸ ಮಾಡುತ್ತೆ. ಭಗವದ್ಗೀತೆ ನಮ್ಮ ಶರೀರ, ಮಾನಸಿಕವಾಗಿ, ಶಾರೀರಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ದೋಷಗಳಿಗೆ ಬೇಗ ಪರಿಹಾರವನ್ನು ಕೊಟ್ಟು ನಮ್ಮ ಮನಸ್ಸಿಗೆ ನೆಮ್ಮದಿ, ಶಾಂತಿ ಕೊಡೋದ್ರ ಜೊತೆಗೆ ನಮ್ಮ ಆಯುಸ್ಸನ್ನು ಹೆಚ್ಚಿಸ್ತಾ ಹೋಗುತ್ತೆ, ನಮ್ಮ ಸಾಧನೆಯನ್ನು ಹೆಚ್ಚಿಸ್ತಾ ಹೋಗುತ್ತೆ. ಆಧ್ಯಾತ್ಮಿಕ ಉನ್ನತಿ, ನೂರಾರು ಜನ್ಮಗಳಲ್ಲಿ ಸಾಧ್ಯವಾಗದಂಥ ಆಧ್ಯಾತ್ಮಿಕ ಉನ್ನತಿ ಕೇವಲ ಒಂದು ಜನ್ಮದಲ್ಲಿ ಇಚ್ಛೆ ಪಟ್ಟಂಥ ಯಾವ ವ್ಯಕ್ತಿಯೂ ಕೂಡ, ಗಂಡು ಹೆಣ್ಣು ಅನ್ನೋ ಭೇದ ಕೂಡ ಇಲ್ಲದೆ, ಯಾವ ವಯಸ್ಸಿನಲ್ಲೂ ಆದರೂ ಸರಿ ಅಂಥವರು ಕೂಡ ನಾವು ಕೊಡಕ್ಕೆ ಸಿದ್ಧವಾಗಿದ್ದೀವಿ. ಮುಕ್ತವಾಗಿ ಈ ವಿದ್ಯೆಯನ್ನು ಸಾವಿರಾರು ವರ್ಷಗಳ ಕಾಲ ಭಾಳಷ್ಟು ಆರೋಪ ಇದೆ ಬ್ರಾಹ್ಮಣರ ಮೇಲೆ. ಎಲ್ಲ ವಿದ್ಯೆಗಳನ್ನು ಗುಪ್ತವಾಗಿ ಇಟ್ಕೊಂಡ್ರು, ಬೇರೆಯವ್ರಿಗೆ ಹೇಳ್ಕೊಟ್ಟಿಲ್ಲ, ಟ್ರೇಡ್ ಸೀಕ್ರೆಟ್ ಥರ ಮುಚ್ಚಿಟ್ಕೊಂಡ್ರು ಆರೋಪ ಇದೆ. ಆ ಆರೋಪ ಇನ್ನು ಮುಂದೆ ಕೆಲಸ ಮಾಡಲ್ಲ. ಯಾಕೆಂದರೆ ನಾವು ಅದಕ್ಕೆ ಆಗಲೇ ಕೆಲಸ ಶುರು ಮಾಡಿದ್ದೀವಿ. ಸುಮಾರು 7 ವರ್ಷಗಳಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಯಾರು ಇಚ್ಛೆ ಪಡ್ತಾರೋ ನಮ್ಮ ತಂಡದಲ್ಲಿ ಯಾರಿಗೂ ಅವರ ಜಾತಿ, ಕುಲ, ಮತವನ್ನು ವಿಚಾರಿಸೋ ಸಂಪ್ರದಾಯ ನಮಗಿಲ್ಲ. ಯಾರ ಮನೆಯಲ್ಲಿ ಕೂಡ ನಾವು ಕರೆದ್ರು ಕೂಡ ಹೋಗ್ತೀವಿ, ಗೀತಾಪಾರಾಯಣ ಮಾಡ್ತೀವಿ, ವಿಷ್ಣು ಸಹಸ್ರನಾಮ ಹೇಳ್ಕೊಡ್ತೀವಿ, ಅವರ ಮನೆಯಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ನಾವು ಬರ್ತೇವೆ. ಸೊ ಇದು ನಾವು ಪ್ರೀಚ್ ಪರ್ಫಾರ್ಮ್ ಗ್ಯಾಪ್ ಇಲ್ಲ ಅನ್ನೋದು. ಬೋಧನೆಯಂತೆ ಸಾಧನೆ ಏನು ಹೇಳ್ತೀವಿ ಅದನ್ನು ಪ್ರತ್ಯಕ್ಷ ಅನುಷ್ಠಾನ ಮಾಡಿ ತೋರಿಸ್ತಾ ಇದ್ದೀವಿ. ಸಾವಿರಾರು ಜನ ಬೆಂಗಳೂರಿನಲ್ಲಿ ಇದರ ಉಪಯೋಗ ಪಡ್ಕೊಂಡಿದ್ದಾರೆ. ಯಾರ ಮನೆಯಲ್ಲೇ ಆಗಲಿ ದೀರ್ಘಾವಧಿ ಕಾಯಿಲೆಗಳು ನರಳ್ತಾ ಇರೋ ಜನಗಳಿದ್ರೆ ದಯವಿಟ್ಟು ಈ ಮಂತ್ರ ಜಪವನ್ನು ಈ ಕ್ಷಣದಿಂದ ಶುರು ಮಾಡಿಸಿ. ಅದಕ್ಕಾಗಿ ಅದು ವಿಶೇಷವಾಗಿ ಸೃಷ್ಟಿಯಾದಂಥ ಮಂತ್ರ. ಯಾವುದೋ ಸುಮ್ಮನೆ ಪ್ರಚಾರಕ್ಕೋಸ್ಕರ ಅಲ್ಲ, ಯಾರ ಪಬ್ಲಿಸಿಟಿಗೋಸ್ಕರ ಮಾಡಿದಂಥದ್ದಲ್ಲ. ಕೃಷ್ಣನನ್ನ ಕಾಡಿ ಬೇಡಿ ಜಗತ್ ಕಲ್ಯಾಣಕ್ಕೋಸ್ಕರ
ವಿಶೇಷವಾಗಿ ಪಡ್ಕೊಂಡಂಥ ಮಂತ್ರ. ಬೇರೆ ಇನ್ನೇನು ಅನುಷ್ಠಾನ ಮಾಡಕ್ಕೆ ಸಾಧ್ಯ ಇರೋ ಜನಗಳಿಗೋಸ್ಕರನಾರು ನೀನು ಕೊಡಬೇಕು ಅಂತ ಕೇಳಿದಾಗ ಈ ದಿವ್ಯವಾದ ಮಂತ್ರವನ್ನು ಕೊಟ್ಟಿದ್ದಾನೆ. ಆ ಮಂತ್ರ ಎಲ್ಲಿಗೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಭಗವದ್ಗೀತೆಯ 11ನೇ ಅಧ್ಯಾಯ ವಿಶ್ವರೂಪ ದರ್ಶನ ಯೋಗ. ಅಂದರೆ ನಾವು ಹಿಂದೂಗಳು ಪೂಜೆ ಮಾಡೋಂಥ 33 ಕೋಟಿ ದೇವತೆಗಳೇನಿದ್ದಾರೆ, ಎಲ್ಲ ಶಿವ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ, ಬಾಬಾ, ನೀವು ಏನೇನು ದೇವರ ಹೆಸರು ಹೇಳ್ತೀವೋ ಆ ಎಲ್ಲ ದೇವತೆಗಳ ಕೃಷ್ಣನ ಅವನ ಶರೀರದಲ್ಲಿ ಒಂದು ಭಾಗದಲ್ಲಿ ಕಾಣಿಸ್ತಾರೆ, ಅರ್ಜುನನಿಗೆ ದರ್ಶನ ಕೊಡ್ತಾರೆ. ಅಂತಹ ವಿಶೇಷವಾದ ಕೃಷ್ಣನ ಸ್ವರೂಪವನ್ನು ನಾವು ಯೋಗೇಶ್ವರ ಶ್ರೀಕೃಷ್ಣ ಅಂತ ಕರಿತೀವಿ. ಯೋಗೇಶ್ವರ ಅಂತ ಹೇಳಿದ್ರೆ ಯೋಗಾನಾಂ ಈಶ್ವರ ಇತಿ ಯೋಗೇಶ್ವರ ಅಂತ. ಇಂಥ ಒಂದು ವಿಶೇಷವಾದ ಚಿತ್ರವನ್ನು ನಾವು ಕೊಟ್ಟಿದ್ದೀವಿ. ಆ ಮಂತ್ರವನ್ನು ಶ್ರದ್ಧೆ ಭಕ್ತಿ ಯಾರು ಪಾರಾಯಣ ಮಾಡ್ತಾರೋ ಅವರಿಗೆ ಕೆಲವೇ ಗಂಟೆಗಳಲ್ಲಿ ಅವರಿಗೆ ಸಮಸ್ಯೆಗಳು ಬಗೆಹರಿದಂಥ ನಿದರ್ಶನ ನಮ್ಮಲ್ಲಿದೆ. ಕೆಲವೇ ದಿನಗಳಲ್ಲಿ ಅವ್ರ ಸಮಸ್ಯೆ ಬಗೆಹರಿದಂಥ ನಿದರ್ಶನಗಳಿವೆ. ಎಷ್ಟೋ ಕೋಟ್ಯಂತರ ರೂಪಾಯಿ ಆಸ್ತಿ ಕಳ್ಕೊಂಡು ಬಿಸ್ನೆಸ್ಸಲ್ಲಿ ಲಾಸ್ ಮಾಡಿಕೊಂಡು ನಾವು ಇನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ಆತ್ಮಹತ್ಯೆಗೆ ಶರಣಾಗಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಂದಂಥ ಜನಗಳಿಗೂ ಕೂಡ ಈ ಮಂತ್ರ ಇಟ್ ಹ್ಯಾಸ್ ಮಿರಾಕ್ಯುಲಸ್ಲಿ ಕ್ಯೂರ್ಡ್ ದೆಮ್. ಸೊ ಅದರಿಂದ ಇದು ಜಗತ್ ಕಲ್ಯಾಣಕ್ಕೋಸ್ಕರ ಕೊಟ್ಟಂಥ ವಿಶೇಷವಾದ ಮಂತ್ರ. ಇದನ್ನು ದಯವಿಟ್ಟು ಎಲ್ಲರೂ ನೀವು ಪಾರಾಯಣ ಮಾಡಬೇಕು. ನಿಮ್ಗೆ ಯಾರಿಗೆ ಏನೇ ಸಮಸ್ಯೆ ಇದ್ರೂ ಕೂಡ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ ಇದೆ. ರಾತ್ರಿ 3 ಗಂಟೆಯಿಂದ ಬೆಳಗಿನ ಜಾವ 7 ಗಂಟೆ 4 ಗಂಟೆಗಳ ಮಾತ್ರ ನಾನು ನಿದ್ದೆ ಮಾಡ್ತೀನಿ. ಮಿಕ್ಕಿದೆಲ್ಲ ಸಮಯ ಕೂಡ ಸಮಾಜ ಸೇವೆಗೋಸ್ಕರ ನಾನು ಸಿದ್ಧವಾಗಿರ್ತೀನಿ. ನನ್ನ ಮೊಬೈಲ್ ಬಿಗಿಯಾಗಿರುತ್ತೆ. ಎನಿಬಡಿ ಕ್ಯಾನ್ ಕಾಂಟ್ಯಾಕ್ಟ್. ಇದು ಇವತ್ತಿನಿಂದ ಅಲ್ಲ, ಕಳೆದ 20-25 ವರ್ಷಗಳಿಂದ ನಾನು ಮಾಡ್ಕೊಂಬಂದ ಸಂಪ್ರದಾಯ. ಕೇವಲ 2 ಗಂಟೆ ನಿದ್ದೆಯಿಂದ ನಾನು ಅಷ್ಟೇ ಫ್ರೆಶ್ ಆಗಿರ್ತೀನಿ. ಬೆಳಗ್ಗೆ ರಾತ್ರಿ 3 ಗಂಟೆ ಬೆಳಗಿನ ಜಾವ 4 ಗಂಟೆಗೆ ಬಂದು ಮಾತಾಡ್ಸಿದ್ರು ಕೂಡ ಐ ಟಾಕ್ ಟು ಯು ವಿತ್ ದ ಸೇಮ್ ಫ್ರೆಶ್ನೆಸ್. ಸೊ ನನಗೆ ಮಾತ್ರ ಅಲ್ಲ, ನಿಮಗೂ ಸಾಧ್ಯ. ನಿಮ್ಮ ಮಕ್ಕಳು ಕಾಲೇಜಲ್ಲಿ ಓದ್ತಾರ ಮಕ್ಕಳು, ಸ್ಕೂಲ್ ಓದ್ತಾರ ಮಕ್ಕಳು ಕೂಡ ಇದನ್ನು ಪಡ್ಕೊಳ್ಳೋಕೆ ಸಾಧ್ಯ ಇದೆ. ಇದ್ರ ಹಿಂದೆ ಯಾವುದೇ ಭಾಳ ವಿಶೇಷವಾದ ಕಷ್ಟಪಡಬೇಕಾದ ಯಾವ ಟೆಕ್ನಿಕ್ಸ್ ಇಲ್ಲ. ತುಂಬ ಸುಲಭ ಹೇಳ್ಕೊಡ್ತೀನಿ ಯಾರು ಬೇಕಾದ್ರೆ. ನಮ್ಮ ಹೀಲಿಂಗ್ ಕೆಲಸಕ್ಕೆ ಬನ್ನಿ, ಒಳ್ಳೆಯದಾಗಿ. ನೀವೆಲ್ಲರಿಗೂ ಕೃಷ್ಣ ಕಲ್ಯಾಣ ಉಂಟು ಮಾಡಲಿ, ಜಗನ್ಮಂಗಳವನ್ನು ಉಂಟು ಮಾಡಲಿ.